ಹಾಯ್ ಗೈಸ್. ಅಣ್ಣ ಏನಕ್ಕೆ ಇವ್ರು ಕೇಕ್ ಕಟ್ ಮಾಡ್ತಿರೋ ರೀಸನ್ ಗೊತ್ತಾ? ಬೇಜಾರ್ ಮಾಡ್ಕೋಬೇಡಿ, ನೊಂದ್ಕೋಬೇಡಿ, ಸ್ವಲ್ಪ ಸೈಡ್ ಹೋಗ್ಬಿಟ್ಟು ಅವ್ರ ಈ ಕಡೆ ಕಳಿಸ್ತೀರಾ? ಒಳಗಡೆ ಕರ್ಕೊಂಡು ಹೋಗ್ತೀರಾ ಇಲ್ಲ ಇಲ್ಲ ನಿಂತ್ಕೋತೀರಾ? ಏನು ಹೇಳ್ಬೇಕಂತ ನಮ್ ಹೀರೋ ಏನ್ ಗೊತ್ತಾ, ಇದು ನೋಡಿ ಕೇರಳದವರು 2 ನೋಟಿಸ್ ಕಳ್ಸವ್ರೆ. ಜಮೀನ್ದಾರ್ಗ ಅದೆಲ್ಲ ಲೆಕ್ಕನೇ ಇಲ್ಲ ಬಿಡ. ಮೈ ಫೋನ್ ಬೆಲೆನೇ ಇಲ್ದೆ ಹೋದಾಗ ಮಾಡ್ಬಿಟ್ರಲ್ಲ ಇವ್ರು. ಟ್ರಿಪ್ಪಿಂಗ್ ಬಂದ್ಮೇಲೆ ತುಂಬಾ ಆಕ್ಟಿವ್ ಆಗೋ ಅಣ್ಣ. ಮೇ ಬಿ ಸಮಥಿಂಗ್ ವೆಂಟ್ ರಾಂಗ್. ಅಣ್ಣ ನಮ್ ಯೂಟ್ಯೂಬ್ ಅಲ್ಲೆಲ್ಲ ಇವ್ರಿಗೆ ಫ್ಯಾನ್ಸ್ ಜಾಸ್ತಿ. ಆಗಲ್ಲ ನೋಡಿ, ಆ ಕ್ರೆಡಿಟ್ ವರ್ಷನ್ಗೆ. ಸಾರಥಿ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಅಣ್ಣ ಕಾರ್ ಮೂವ್ ಮಾಡ್ಬೇಕು ಅಂತಂದ್ರೆ ಮೊದಲನೇ ಗೇರಲ್ಲಿ ಕಾರ್ ಮೂವ್ ಮಾಡ್ಬೇಕು. ಆರ್ಡರ್ ಮಾಡೋದಕ್ಕೆ ದರ್ಶನ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ವೇಟ್ ಮಾಡ್ತಾ ಇರಿ. ನೋಡಿ ನಮ್ ಬ್ರ್ಯಾಂಡು ಕಿಂಗ್ ಫಿಶರ್ ಮತ್ತೆ ಮದ್ವೆ ಆಗೋ ಹುಡುಗಿನು ಪುಣ್ಯ ಮಾಡ್ಬಿಡು. ಪುಣ್ಯ ಮಾಡೋಳೆ. ಸಾಫ್ಟ್ ಕಾರ್ನರ್ ಹುಡುಗ, ತುಂಬಾ ಒಳ್ಳೆ ಹುಡುಗ, ನಂಗೆ ತುಂಬಾ ಇಷ್ಟ. 15 ದಿನ ಹೋದ್ರೆ 50 ಲಕ್ಷ ಕೊಡ್ತಾರೆ. ಓ ನಂಗೆ 4 ಕೋಟಿ. ಇವ್ರು ಪರವಾಗಿಲ್ಲ, ಅವಾಗ್ಲೂ ಚಾನಲ್ ಇದೆ ಹರ್ಷನ್ ಗೌಡ ಕನ್ನಡಿಗ ಅಂತ 1 ಮಿಲಿಯನ್ ಫಾಲೋವರ್ಸ್ ಇದೆ. 1 2 3 4 ಈ ಜಾಗ ಇನ್ನೊಬ್ರು ಬರ್ತಾರೆ. ಬೈ ಬೈ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಇವತ್ತು ದರ್ಶನ ನಮಗೆ ಪಾರ್ಟಿ ಕೊಡಿಸ್ತಿದ್ದಾರೆ ಎಂಪೈರಲ್ಲಿ. ಹಾಗೆ ಹರ್ಷಣ್ಣನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಿತ್ತು. 2 ಒಟ್ಟಿಗೆ ಆಗುತ್ತೆ ಅಂತ ಬಂದಿದ್ದೀವಿ. ನೋಡೋಣ ಹೇಗೋಗುತ್ತೆ. ಒಳಗಡೆ ಅಲೋ ಮಾಡಲ್ಲ ಕೇಕ್ ಕಟ್ ಮಾಡೋದಕ್ಕೆ, ಅದಕ್ಕೆ ಪ್ಲೇಸ್ ಹುಡ್ಕಕ್ಕೆ ಹೋಗ್ತಿದ್ದಾರೆ. ಬನ್ನಿ ಎಲ್ಲಿ ಕಟ್ ಮಾಡ್ತೀವಿ ನೋಡೋಣ. ಗೈಸ್ ಕೇಕ್ ತಂದಿದ್ದೀವಿ, ಬಟ್ ಹರ್ಷಣ್ಣನಿಗೆ ಗೊತ್ತಿಲ್ಲ ನಾವು ದರ್ಶಣ್ಣನ ಕೇಕ್ ಕಟ್ ಮಾಡಿಸ್ತಿದ್ದೀವಿ ಅಂತ ಹೇಳಿದ್ದೀವಿ. ಬನ್ನಿ ಆ ಅಣ್ಣನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಅವ್ರಿಗೋಸ್ಕರ ಅಂತ ತಂದಿರೋದು. ಮಾಡಿಸೋಣ ಅಂದ್ಕೊಂಡು ಟೈಮೇ ಸಿಕ್ಕಿರಲಿಲ್ಲ ಗೈಸ್. ಬ್ಯುಸಿ ಆಗಿಬಿಟ್ಟಿದ್ವಿ. ಬನ್ನಿ, ಇನ್ನೂ ಗೊತ್ತಿಲ್ಲ ಹರ್ಷಣ್ಣಂಗೆ ಪಾಪ ನಂಬ್ಕೊಂಡ್ಬಿಟ್ಟಿದ್ದಾರೆ ದರ್ಶಣ್ಣನಿಗೆ ಅಂತ. ಅಣ್ಣ ನಿಂತ್ಕೊಳ್ಳೋಣ, ನಿಮ್ಗೋಸ್ಕರ ತಂದಿರೋ ನಾವೆಲ್ಲ ಇಲ್ಲೇ ನಿಂತ್ಕೋಬೇಕು. ಖುಷಿ ಆಗ್ತಿದ್ಯಾ ಕೇಕ್ ಕಟ್ ಮಾಡಿಸ್ತಾ ಇದೀವಿ ನಿಮ್ಗೆ? ಡಿಫ್ರೆಂಟ್ ಆಗಿರ್ಲಿ ಅಂತ. ಅಣ್ಣ ಏನಕ್ಕೆ ಇವ್ರು ಕೇಕ್ ಕಟ್ ಮಾಡಿಸ್ತಿರೋ ರೀಸನ್ ಗೊತ್ತಾ? ಅಣ್ಣ ಸ್ಪೆಷಲ್ ಆಗಿ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಖುಷಿನಾ? ಅಣ್ಣ ಬೇಜಾರ್ ಮಾಡ್ಕೋಬೇಡಿ, ನೊಂದ್ಕೋಬೇಡಿ. ಬೇಜಾರ್ ಮಾಡ್ಕೋಬೇಡಿ, ನೊಂದ್ಕೋಬೇಡಿ, ಸ್ವಲ್ಪ ಸೈಡ್ ಹೋಗ್ಬಿಟ್ಟು ಅವ್ರ ಈ ಕಡೆ ಕಳಿಸ್ತೀರಾ? ಅಯ್ಯೋ ಗೊತ್ತಾಗ್ಬಿಡ್ತಾ, ಬರೀ ಸುಳ್ಳು ಹೇಳ್ತವ್ರೆ ಗೈಸ್ ಇವರು. ಬೇಜಾರ್ ಮಾಡ್ಕೋಬೇಡಿ. ಗೈಸ್ ಲೇಟ್ ಆಯ್ತು ವರ್ಷಕ್ಕೆ, ಬಟ್ ಫೈನಲಿ ನಾವು ಅನ್ಕೊಂಡಿರೋ ಥರ ಕಟ್ ಮಾಡಿಸಿದ್ವಿ. ನೆಕ್ಸ್ಟ್ ಏನಾಗುತ್ತೆ ಬನ್ನಿ, ನೆಕ್ಸ್ಟ್ ನಮ್ಮ ದರ್ಶನ ಪಾರ್ಟಿ. ಕೇಕೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ದರ್ಶನ ಪಾರ್ಟಿಗೆ ವೇಟ್ ಮಾಡ್ತಿದ್ದೀವಿ. ನೋಡೋಣ ಒಳಗಡೆ ಕರ್ಕೊಂಡು ಹೋಗ್ತಾರ ಇಲ್ಲ ಇಲ್ಲ ನಿಂತ್ಕೋತೀರಾ ಅಂತ. ಇವಾಗ ಹೀರೋ ಎಂಟ್ರಿ ಆಗ್ತಾರೆ. ಏನೋ ಹೇಳ್ಬೇಕಂತ ನಮ್ಮ ಹೀರೋ. ಏನ್ ಗೊತ್ತಾ, ಮಾತಾಡಿ 2 ಮಾಸಾಕ ಹೊಟ್ಟೆ ಸಿಗ್ತದೆ ಹೋಗುವ. ಏನ್ ಗೊತ್ತಾ ಕಾಮಿಡಿ, ಕೇರಳಗೆ ಟ್ರಿಪ್ ಹೋಗಿದ್ದು. ಕೇರಳ ಟ್ರಿಪ್ ಎಲ್ಲ ಮುಗೀತಲ್ವಾ, ನಮ್ಗಾಚೆ ನೋಡಿ ಸೇಫ್ ಆಗಿ ಕರ್ಕೊಂಡ್ ಬಂದ. ಲಾಸ್ಟ್ ಲಾಗಲ್ಲಿ ಹಾಕಿದ್ವಿ ನೋಡಿ, ಕ್ಲೈಮ್ಯಾಕ್ಸ್ ಅಲ್ಲಿ ಸೇಫ್ ಆಗಿ ಟಾಸ್ಕ್ ಕೊಟ್ಟಿದ್ರು, ಎಲ್ಲ ಕಂಪ್ಲೀಟ್ ಮಾಡಿದೆ ಅಂತ. ಬಟ್ ಏನ್ ಮಾಡ್ದ ಅಂದ್ರೆ ಸರ್ಕಲ್ ಹೋಗ್ಬಿಟ್ಟು ಫೈನ್ ಕಟ್ತಾ. ಅವತ್ತೇನೆ ಅರ್ಧ ಗಂಟೆಗಿನ ಹೋಗಿ ಸರ್ಕಲ್ ಹೋಗಿ ಫೈನ್ ಕಟ್ತಾ. ಏನೋ ಇಟ್ಕೊಂಡ್ರು. ಇಟ್ಕೊಂಡ್ರ ಆ ಟ್ವಿಸ್ಟ್ ಇಲ್ಲಿ ಏನೋ ಆಯ್ತು ಸರ್ಕಲ್ ಅಲ್ಲಿ ಅಂತ. ನಿಮ್ಗೆ ಕೇರಳ ಮುಗಿಸೋ ಟ್ರಿಪ್ ಬಂದಾದ್ಮೇಲೆ ಇದು ನೋಡಿ, ಕೇರಳದವರು 2 ನೋಟಿಸ್ ಕಳ್ಸವ್ರೆ. ಟ್ರೀಟ್ಮೆಂಟ್ ಹಾಕಿಲ್ಲ ಅಂತ ಫೋಟೋ ಸಮೇತ ಕಳ್ಸವ್ರೆ. ಕೇರಳ ಗೌರ್ಮೆಂಟ್, ಸಾರಿಗೆ ಗೌರ್ಮೆಂಟ್ ಒಂದೊಂದ್ಸರಿ 2,000 ಹಾಕಿರ್ಬೋದು. ಅದನ್ನ 1 ವರ್ಷದ ಮೇಲೆ ಬೀಳ್ತು ಏಟು. ಅದು ಕೇಳಪ್ಪ ಮುಂಚೆ ಓವರ್ ಸ್ಪೀಡ್ ಅಲ್ಲ, ಸೀಟ್ ಬೆಲ್ಟ್ ಇದೊಂದಾ? ಜಮೀನ್ದಾರ್ಗ ಅದೆಲ್ಲ ಲೆಕ್ಕನೇ ಇಲ್ಲ ಬಿಡಿ. ಜಮೀನ್ದಾರ್
ಮಾತಾಡಲ್ಲ ಮಾತಾಡಿ ನೋಡಿ. ಇದು ನೈಟ್ ಹೊತ್ತು ಕ್ಯಾಪ್ಚರ್ ಆಗಿರೋ ಫೋಟೋ. ಇದಕ್ಕೆ 1,000, ಆ ಡೇ ತೆಗೆದು 1,000, 2,000 ಟ್ಯಾಕ್ಸ್ ಆಯ್ತು. ಹೋಯ್ತಾ ಇದ್ರು ಏನ್ ಕ್ಲಾರಿಟಿ ಬಂದದೇನೋ ಫೋಟೋದು. ಸರ್ ಏನ್ ಸರ್ ನಿಮ್ ಚಪ್ಪಲಿಗಳು ಐಫೋನ್ ಸರ್ ಅದು. ಏನಣ್ಣ ನಮ್ಮ ಐಫೋನ್ ಬೆಲೆನೇ ಇಲ್ದೆ ಹೋದಾಗ ಮಾಡ್ಬಿಟ್ರಲ್ಲ ಇವರು. ಸ್ಯಾಮ್ಸಂಗ್ ಇತ್ತು ಸರ್. ಸ್ಯಾಮ್ಸಂಗ್ ಇಲ್ಲ ಗೈಸ್, ನೆಕ್ಸ್ಟ್ ಚಪ್ರಿ ಇವ್ರ ಕೈಗೆ ಬರುತ್ತೆ, ಅವ್ರ ತಮ್ಮಂದು. ಸ್ಯಾಮ್ಸಂಗ್ ಕೊಂಡು ಹೋಗ್ಬೇಕು ಬೇಡಿ. ಬನ್ನಿ ಫುಲ್ ಬ್ಯಾಟಿಂಗ್ ಮಾಡೋಣ. ಫೈನಲಿ ಎಂಪೈರ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಬನ್ನಿ ಬ್ಯಾಟಿಂಗ್ ಮಾಡೋಣ. ಎಲ್ಲೋದ್ರು ಫ್ರೆಂಡ್ಸು ಗೈಸ್. ಬೆಳಿಗ್ಗೆಯಿಂದ ನೋಡಿ ನನಗೂ ಸಾಕಾಗ್ಬಿಟ್ಟೈತೆ. ಎಂಪೈರ್ ಕರ್ಕ ಬಂದವನೇ. ಏನಿಲ್ಲ ಒಂದು ಸಮಥಿಂಗ್ 5 ಎಬೋ ಆಗುತ್ತೆ ಬಿಲ್ಲು. ನಾನು ಹೇಳ್ತಾ ಇದ್ದೀನಿ ಪಾರ್ಟಿ ರೀಸನ್ ಹೇಳಪ್ಪ ಅಂದರೆ ನೀವು ರೀಸನ್ ಕೇಳಿ ಪಾರ್ಟಿ ಕೊಡಿ ಅಂತ. ಅವ್ನಿಗೆ ಏನೇನು ಖುಷಿನೋ. ಟ್ರಿಪ್ಪಿಂಗ್ ಬಂದ ಮೇಲೆ ತುಂಬ ಆಕ್ಟಿವ್ ಆಗೋಣ ಅಣ್ಣ. ಮೇ ಬಿ ಸಮಥಿಂಗ್ ವೆಂಟ್ ರಾಂಗ್. ಪಾರ್ಟಿ ಏನಕ್ಕೆ ಅಂತ ಅಂದ್ರೆ JCP ತಗೊಂಡಿರೋದು ಮುಖ್ಯ. ಇನ್ನ ಒಂದ್ 2-3 ವಿಷಯ ಐತೆ. ಅದು ಇಲ್ಲ ಅವರು ಸ್ಪೆಷಲ್ ಡೇ ಅನೌನ್ಸ್ ಮಾಡ್ತಾರೆ, ಅದನ್ನೆಲ್ಲ ಪರ್ಸನಲ್. ಅದು ಟ್ರಿಪ್ಪಿಂದ ಬಂದು ಫುಲ್ ಆಕ್ಟಿವ್ ಆಗ್ಬಿಟ್ಟಿದೆ. ಅಯ್ಯೋ ನಮ್ ಯೂಟ್ಯೂಬ್ ಅಲ್ಲೆಲ್ಲ ಇವ್ರಿಗೆ ಫ್ಯಾನ್ಸ್ ಜಾಸ್ತಿ. ದರ್ಶನ್ TL. ನಾನು ಗೊತ್ತು, ನಾನು ಕಮೆಂಟ್ ಮಾಡಿದ್ದೀನಿ. ಹೌದಾ? ನನಗೆ ಗೊತ್ತು. ನಮ್ಗೆ ಕಮೆಂಟ್ ಮಾಡಲ್ಲ. ದರ್ಶನ್ಗೆ ಎಷ್ಟು ಜನ ಫಾಲೋವರ್ಸ್ ಅಪ್ಪ. ಎರಡು ಮಾತು ಹೇಳಿ ಸರ್. ಏನು ಬೇಡ ಸಾಕು. ಅಣ್ಣ ಮಾತಾಡೋಣ. ಮದ್ವೆ ಆಯ್ತೀರಾ, ಹುಡುಗಿ ಜೊತೆ ಬಂದಾಗ್ಲೂ ಮಾತಾಡ್ಬೇಕು. ಜಮೀನ್ದಾರರು ನೀವು. ಅಣ್ಣ ಟ್ರಿಪ್ ಎಂಜಾಯ್ ಮಾಡಿದ್ರಾ ಅಥವಾ ಬೇಜಾರಾಯ್ತಾ? ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ? ಏನಿಲ್ಲ, ಜೋರಾಗಿ ಮಾತಾಡಿ ಅಣ್ಣ. ಹೇಳಿ. ಮೈಕ್ ಹಾಕಿದ್ರೆ ಇಲ್ಲಿ ಜೋರ ಮಾತಾಡು. ಏನಿಲ್ಲ, ಚೆನ್ನಾಗಿತ್ತಲ್ಲ. ಹಾ, ಏನ್ ಬೇಜಾರಾಯ್ತಂದ್ರೆ ಗೌತಮ್ ಸ್ವಲ್ಪ ಬೇಗ ಇನ್ನೊಂದು ಪ್ರಿಪೇರ್ ಮಾಡ್ಕೊಳ್ಳಿ ನೀವು. ಒಂಚೂರು ಬೇಜಾರಾಯ್ತು. ಒಂದ್ ದಿವಸ ಒಂಚೂರು ಎಲ್ಲರಿಗೂ ಬೇಜಾರಾಯ್ತು. ಎಲ್ಲ ಚೆನ್ನಾಗಿತ್ತು. ಇಲ್ಲ ವಾಮಿಟ್ ನೀವು ಹೋದಾಗ ಮಾಡ್ದ ಬೇಜಾರಾಯ್ತು. ಅವ್ ಅಣ್ಣ ಡ್ರೈವರ್ ಇದ್ರು. ನಾವು ಹೋದಾಗ ಮಾಡ್ಬಿಟ್ರಿ ಯಾರಪ್ಪ ಡ್ರೈವರು? ಇಲ್ಲ, ಗಾಡಿ ಓಡಿಸಿದ್ರೆ ವಾಮಿಟ್ ಬರಲ್ಲ ನನಗೆ. ಹೌದಾ? ಪಕ್ಕದಲ್ಲಿ ಕುತ್ಕೊಂಡ್ರೆ ಮಾತ್ರ. ಬೋಟ್ ಸೆಲೆಕ್ಟ್ ಮಾಡಿದ್ ನೀವು. ಇವ್ರು ಎಂಜಾಯ್ ಹೋಗ್ತಿರ್ಲಿಲ್ಲ. ಹೌದೌದು. ಏನು ಫ್ರೆಂಡ್ಸ್ ಏನ್ ಗೊತ್ತಾ, ಬೋಟ್ ಬಂದು ಚಿಕ್ಕ ಬೋಟ್ ಮಾಡ್ಕೊಬಿಟ್ಟಿದ್ದು. ಅದು ನಾನೇ ಹೋಗಿದ್ದು. 1,800 ರೂಪಾಯಿ ಫೈನಲ್ ಆಗಿದ್ದು. ಅದಕ್ಕೆ ಏನೇನೋ ಆಟಾಡ್ಕೊಂಡು ಹೋದ್ರು. ಆಮೇಲೆ ವರ್ಷ ಎಲ್ಲೋ ಬರೀ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಕಣ್ಣಲ್ಲಿ ಸ್ಕ್ಯಾನ್ ಮಾಡ್ಕೊಂಡವನೆ ದೊಡ್ಡ ಬೋಟ್ನ. ಯೋಚನೆ ಮಾಡ್ದ. ಸಾರ್ ಅಂದ. ಏನು ಸಾರ್ ಅಂತಂದೆ. ಸಾರ್ ಬೋಟ್ ಚೆನ್ನಾಗಿದೆ ಸಾರ್, ಇದು ಬೇಡ ಸಾರ್ ಅಂತಂದ. ಅದಕ್ಕೆ ಸಾರ್ ಬರೀ ನೋಡ್ಕೊರುವ ಕಾಸು ಕೊಡ್ರು ನಾವೊಂದು ಕರ್ಕೊಂಡು ಹೋದೋ. ಅಲ್ಲೋಗಿ ನೋಡ್ದೋ ಬರೀ ಎಂತ 10-15 ಜನ ಬೋಟು ಬರೀ 4 ಪೀಪಲ್ ಕೊಟ್ಟಿದ್ರು. ಸಖತ್ ಎಂಜಾಯ್ ಮಾಡ್ದೋ. ಬ್ಲಾಗಲ್ಲಿ ಹೋಗಿ ನೋಡಿ. ಆ ಕ್ರೆಡಿಟ್ ವರ್ಷನ್ಗೆ, ಕ್ರೆಡಿಟ್ ಇವ್ರಿಗೆ, ಹರ್ಷಣ್ಣನ್ಗೆ. ಹರ್ಷನ್ ರನ್ನ. ದರ್ಶನ್ ಸರ್ ಹೇಳಿ ನೀವೀಗ. ನಿಮ್ಗೇನು ಖುಷಿ ಆಯ್ತು ಹೇಳಿ. ಹೇಳಿ ಸರ್. ನಾನು ಹೇಳೋದು ಆಯ್ತು, ಇನ್ನೊಂದು ಹೇಳಿ. ನಮ್ಮ ಸಾರಥಿ. ಹೇಳಿ ಸಾರಥಿ ಅವ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗೆ ಅನಿಸಿತು? ಮಾಡ್ತಾ ಇದ್ದು ನನಗೆ. ಅಣ್ಣ ಎಲ್ಲಾರು ಬೋಟಲ್ಲಿ ಎಂಜಾಯ್ ಮಾಡ್ತಿದ್ರೆ ನೀನ್ ನಿದ್ದೆ ಮಾಡ್ತಿದ್ದಲ್ಲ ಅಣ್ಣ, ಯಾಕಣ್ಣ? ಕಾರ್ ಡ್ರೈವಿಂಗ್ ಬಿಟ್ಬಿಟ್ಟು ಏನು ಮಾಡೋಣ, ಒಬ್ಬನೇ ಓಡಿಸ್ಬೇಕು, ಒಬ್ಬನೇ ಮಲಿಕೋಬೇಕು. ಚೆನ್ನಾಗಿ ಓಡಿಸಲ್ವಾ ಅಣ್ಣ ಗೌತು? ಫಸ್ಟ್ ಟೈಮ್ ನೋಡಿದಂತ ಇಲ್ಲಿ ನಮ್ಮನ್ನ ಎಷ್ಟು ಸರಿ ಕರ್ಕೊಂಡು ಹೋಗಿದ್ದಾನೆ ಗೊತ್ತಾ? ನಾನು ನೋಡಿದ ಜೊತೆ ಕುತ್ಕೊಂಡು ನಾನು ಅದೇ ಫಸ್ಟ್ ನಾನು ನೋಡಿದ್ದು. ಪೂಜಾರಿ ಹೇಳ್ತಾನೆ ಅವ್ನು ಕರೆಕ್ಟಾಗಿ ಓಡಿಸ್ತಾನೆ, ಸುಮ್ಮನೆ ಕುತ್ಕಲ್ಲ ಅಂತ. ಇಲ್ಲ ಅಣ್ಣ, ಚೆನ್ನಾಗಿ ಎಲ್ಬೋರ್ಡ್ ಅನ್ಕೊಂಡ್ಬಿಟ್ಟಿದೆ. ಸಕ್ಕತ್ತಾಗಿ ಓಡಿಸ್ತಾನೆ ಮಾತ್ರ. ಸರ್ ಅವ್ನಿಗೆ ಪ್ರಾಕ್ಟೀಸ್ ಇದೆ ಸರ್. ಫುಲ್ಲು ಕೇಳ್ತೀರಾ ನೀವು? ನನಗೆ ಕಾರ್ ಫಸ್ಟ್ ಆಫ್ ಆಲ್ ಪ್ರಾಕ್ಟೀಸ್ ಇಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರು ಹೋಗಿದ್ದು ನಾನು. ಧೈರ್ಯ ಮಾಡೋದು ಇನ್ಯಾವ ಕಾರ್ನ ಮೂವ್ ಮಾಡಬೇಕು ಅಂತ ಎಷ್ಟನೇ ಗೇರ್ ಮಾಡಬೇಕು, ಮೊದಲನೇ ಗೇರ್ ಹಾಕ್ಬೇಕು, ಎರಡನೇ ಗೇರ್ ಅಂತ ಅವತ್ತು ಹೇಳ್ತಾರೆ ನೋಡಿ. ಮೂವ್ ಮಾಡ್ತಾರೆ ಕಾರ್ನ. ಏನು ಗೊತ್ತಾ, ಹೇಳೋದೇ ಗೊತ್ತಾ, ಈ ಬ್ಲಾಗಲ್ಲಿ ಜಾಸ್ತಿ ಮಾತಾಡ್ಸೋಣ ಬನ್ನಿ ಅವ್ರನ್ನ, ನಮ್ಮ ಸರ್ನ. ನಾನು ಹೇಳಿದ್ದು ಓಕೆ. ಫುಲ್ಲು ಸ್ಲೋ ಆದಾಗ ಫಸ್ಟ್ ಗೇರ್ ಹಾಕ್ತೀನಿ. ಲೈಟಾಗಿ ಫುಲ್ಲು ಚಕ್ರ ಮೂವ್ಮೆಂಟ್ ಇದ್ದಾಗ ಎರಡನೇ ಗೇರ್ ಹಾಕ್ಕೊಂಡು ಇಟ್ಕೊತೀನಿ ನಾನು. ಫುಲ್ ಸ್ಲೋ ಅಲ್ಲ, ಗಾಡಿ ನಿಂತಿದೆ ಮೂವ್ ಮಾಡೋದು. ಗಾಡಿ ನಿಂತಿದೆ ಮೂವ್ ಮಾಡಬೇಕು ಅಂತಂದ್ರೆ
ಇವಾಗ ಅಣ್ಣ ನಮ್ಮ ಕಾರ್ ಬಂದ್ಮೇಲೆ ನೀಟಾಗಿ ಹೇಳ್ಕೊಟ್ಬಿಡಿ, ಆಮೇಲೆ ಕಾರ್ನ ಹಾಳು ಮಾಡ್ಬಿಡ್ತಾರೆ ಏನ್ ಗೊತ್ತಾ, ಕಾರ್ನ ಓಡಿಸೋದಕ್ಕೆ ಟ್ರಿಕ್ಸ್ಗಳು ಹೇಳ್ಕೊಡ್ತಿದ್ದಾರೆ ನಮ್ಮ ಸಾರಥಿ. ಬನ್ನಿ ಕೇಳೋಣ. ಹೇಳಿ ಅಣ್ಣ. ದರ್ಶನ್ ಅವರು ಅಣ್ಣ ನಂದು ಹೊಸ ಕಾರ್ ಅಣ್ಣ, ಆಮೇಲೆ ರಿಪೇರಿಗೆ ಬಂದ್ರೆ ದುಡ್ಡಿಲ್ಲ ಅಣ್ಣ, ಬಡವರು ನಾವು ಹೇಳ್ಕೊಡೋಣ. ಕಾರ್ ಮೂವ್ ಮಾಡಬೇಕು ಅಂತಂದ್ರೆ ಮೊದಲನೇ ಗೇರಲ್ಲಿ ಕಾರ್ ಮೂವ್ ಮಾಡಬೇಕು. ಓಕೆ. ಎರಡನೇ ಗೇರಲ್ಲಿ ಕಾರ್ ಮೂವ್ ಮಾಡಿದ್ರೆ ಕ್ಲಚ್ಚು ಏಡ್ಸಂತ. ಯಾಕೆ ಅಂತಂದ್ರೆ ಎರಡನೇ ಗೇರಲ್ಲಿ ಕಾರ್ ಮೂವ್ ಮಾಡಬೇಕು ಅಂದ್ರೆ ಎಷ್ಟು ಲೀಟ್ರು ರೈಸ್ ಮಾಡೇ ಬಿಡಬೇಕು. ಓಕೆನಾ? ಯಾವುದೇ ಕಾರಣಕ್ಕೆ ಹೊಸ ಕಾರು, ಕಿಯಾ ಕಾರು, ಸೊನೆಟೋ ಹುಷಾರಾಗಿ ನೋಡ್ಕಪ್ಪ ಆಯ್ತು. ನೀನು ಹೆಂಡ್ತಿದ್ದಂಗೆ ಅದನ್ನು ಎರಡನೇ ಹೆಂಡತಿ ಗೌತಮರು ಮೆನು ನೋಡ್ತಿದ್ದಾರೆ ಆರ್ಡರ್ ಮಾಡೋದಕ್ಕೆ. ಬನ್ನಿ ಏನು ಆರ್ಡರ್ ಮಾಡ್ತಾರೆ ನೋಡೋಣ. ಬಂದು ಆರ್ಡರ್ ತಗೊಳ್ತಾ ಇದ್ದಾರೆ. ಹರ್ಷಣ ದರ್ಶನ ಏನು ಚೂಸ್ ಮಾಡ್ತಾರೆ, ಇವರೊಬ್ಬರೇ ಎಲ್ಲ ಚೂಸ್ ಮಾಡ್ತಾರೆ. ನೀನೊಂದು ಹೇಳೋಣ, ಸೆಲೆಕ್ಟ್ ಮಾಡೋಣ. ನಾವೆರಡು ಸೆಲೆಕ್ಟ್ ಮಾಡೋದು. ಕಬಾಬ್ ಹಾಫು, ಮಟನ್ ಬಿರಿಯಾನಿ ಒಂದು, ಮಟನ್ ಕುರ್ಮಾ ಒಂದು, ರೋಟಿನೂ ಕೊಡೋಣ ಸರ್. ರೋಟಿ ತಿನ್ನಿ ಸರ್, ಸಿಂಗಲ್ 4 ಸಿಂಗಲ್ ರೋಟಿ. ಸೆವೆನ್ ಪರೋಟ ಕೊಡೋಣ. ರೋಟಿ ತಿಂತೀರಾ? ಫಸ್ಟ್ ಟೈಮ್ ಬಕೆಟ್ ಬಿರಿಯಾನಿ ಆರ್ಡರ್ ಮಾಡಿರೋದು. ಅವಾಗೆ ಬೇಕು ಚಾಲೆಂಜ್ ಇಟ್ಬಿಡಿ ಅಣ್ಣ. ಟೇಸ್ಟ್ ಹೆಂಗಿದೆಯಣ್ಣ? ಅಣ್ಣ ಹಾ ಹಿಂಗಂದ್ರೆ ಏನು? ಅಣ್ಣ ನಾವು ಸೇವ್ ದಿ ಡೇಟ್ ಶೂಟ್ಗೆ ಹೋಗಿದ್ವಲ್ಲ, ಅವಾಗ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ವ್ಲಾಗ್ ಮಾಡಿದ್ರು ಗೊತ್ತಾ? ನೀವೇನೆ ಎಷ್ಟು ಖುಷಿ ಆಯ್ತು. ದರ್ಶನ ನೆಕ್ಸ್ಟ್ ಮಾಡಿಸ್ತೀವಿ ಗೈಸ್. ದರ್ಶನ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ವೇಟ್ ಮಾಡ್ತಾ ಇರಿ, ಅಪ್ಡೇಟ್ ಮಾಡ್ತೀವಿ. ಸಾಕು ಬೈ ಮೇಡಮ್, ಹಾಕಿ ಮೇಡಮ್, ನಾಚ್ಕೊಬಿಡಿ. ಫ್ರೆಂಡ್ಸ್ ನೋಡಿ, ನಮ್ಮ ಬ್ರ್ಯಾಂಡು ಎಲ್ಲೇ ಹೋದ್ರು ನಮ್ಮ ಇದನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಇಬ್ರು ಮಾತ್ರ ಕಿಂಗ್ ಫಿಶರ್ ಮತ್ತೆ ಈಗ 24 ವರ್ಷ ಆಮೇಲೆ ಏನು ಮಾಡಿ 4 ವರ್ಷ ಆದ್ಮೇಲೆ ಮಾಡಿ ಮಟ ಅಣ್ಣ ನಿಮ್ಗೆಲ್ಲ ಮಕ್ಕಳಾದ್ಮೇಲೆ ಆಯ್ತೀನಿ ಅಂತ ನನ್ನ ಸ್ಪೀಕರ್ ಹೋಯ್ತು ಮದೇಶ್ ಸ್ವಾಮಿ ಅವರು ನಾನು ಮಾತಾಡ್ತೀನಿ. ಏನಂತ 3-4 ವರ್ಷ ಮುಟ್ಕೊಂಡು ಬರ್ತೀನಿ. ನನ್ನ ಜೊತೆ ಒಂದು 25-30 ನಾನು ಬಲಗೈ ಇನ್ನೊಬ್ಬ ಮುದ್ದೆ ನಾನು ಎಡಗೈ ರೈಟ್ ಹ್ಯಾಂಡ್ ಹೋಗ್ಬಲ್ಲ, ಲೆಫ್ಟ್ ಹ್ಯಾಂಡ್ ಹೋಗ್ಬಲ್ಲ. ಇನ್ನೊಂದು 25 ಜನ ಬರ್ತಾರೆ. ಅಲ್ಲಿಗೆ ಹೋಯ್ತೀರಾ? 25 ಜನ ಚಂದ್ಕೊಂಡ್ರೆ ವಾಪಸ್ ಹೋಗ್ಬಿಡಿ. ಇಲ್ಲ, ಅವ್ರು ಫಸ್ಟ್ ಟ್ರೈನಿಂಗ್ ತಗೊಂಡು ನಾವು ಹುಡುಕಿ ನಿಮ್ಮ ಜಾಬ್ ಮದುವೆ ಮಾಡ್ತೀವಿ ಬಿಡಿ ಸರ್. ಏನು ಸರ್ ಗೈಸ್ ಏನ್ ಗೊತ್ತಾ, ನಾನು ಹೇಳ್ತಿಲ್ವಾ, ಕುಳ್ಳಣ್ಣನ ಮದ್ವೆ ಆಗೋ ಹುಡುಗಿನೂ ಪುಣ್ಯ ಮಾಡ್ಬಿಡು. ಪುಣ್ಯದಲ್ಲಿ ಪುಣ್ಯ ಮಾಡೋಳೆ. ಹಾ, ನಾನು ಡಬಲ್ ಟ್ರಿಪಲ್ ಪುಣ್ಯ ಮಾಡಿದ್ದೀನಿ. ಹರ್ಷಣ್ಣನ ಮದ್ವೆ ಆಗೋ ಹುಡುಗಿನೂ ಮಾತ್ರ ಎಷ್ಟು ಪುಣ್ಯ ಮಾಡಿದಿಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ಅಂತ ಸಾಫ್ಟ್ ಕಾರ್ನರ್ ಹುಡುಗ, ತುಂಬಾ ಒಳ್ಳೆ ಹುಡುಗ, ನಂಗೆ ತುಂಬಾ ಇಷ್ಟ. ತಿಂದು ಹೊಟ್ಟೆ ಎಲ್ಲ ಭಾರ ಆಗೋಯ್ತು, ಮನೆಗೆ ಹೋಗೋದು ಇರೋದು. ಅವನೊಂಚೂರು ಸ್ವಲ್ಪ ಹಾಕು ಪ್ರೀತಿಯಿಂದ ಅವನಿಗೆ. ಅಯ್ಯೋ ಸೂರ್ಯವಂಶ ಆಗ್ಬಾರ್ದು. ಅದು ನಿನ್ಗೆ ಅವಮಾನ ರಂಜು, ನೀ ಅಷ್ಟಾಗ್ರು ನಿನ್ಗೆ ಅವಮಾನ ಅದು. ತಿನ್ನಿ ಸರ್. ಏನು ಹೊಟ್ಟೆ ತುಂಬಿಟ್ಟದೆ? ಎಲ್ಲ ಹಾಕಿರ್ತಾರೆ. ಅಯ್ಯೋ ದರ್ಸಿಗೆ ಹಾಕ್ತದೆ, ದರ್ಸಿಗೆ ಅವಮಾನ ಅದು. ಸ್ವಲ್ಪ ಹಾಕು, ತಿನ್ನಲ್ಲ ಅದು, ತಿನ್ನ ಸ್ವಲ್ಪ ಹಾಕಿ. ಹಾಂ ಪ್ರೀತಿನ ಸ್ವಲ್ಪ ಹಾಕು. ಹಾಂ ಅಷ್ಟ ಹಾಕಿಲ್ಲ, ಸುಳ್ಳು ಡೋ ಮಾಡ್ತಾಳೆ. ಯಾಕೆ? ಸ್ವಲ್ಪ ಹಾಕು. ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಪೀಸ್ ಹಾಕಿ. ಪ್ರೀತಿಯಿಂದ ಏನಲ್ಲ, ಪ್ರೀತಿಯಿಂದ ಪೀಸ್ ಹಾಕ್ಸದೆ ಇರೋ ನಿಮಿಷ. ಬಿಡ ಯಪ್ಪ, ಅರ್ಧಾಕು. 15 ದಿನ ಹೋದ್ರೆ 50 ಲಕ್ಷ ಕೊಡ್ತಾರೆ ನಿನ್ಗೆ. ಯಾರಣ್ಣ?
ನಿನ್ಗೆ ಹಾ? ಬೇಡ. ನಾನು ಯಾ- ಕೊಡ್ತೀನಿ, 400 ರೂಪಾಯಿ ಯಾರಪ್ಪ ನಿಂಗೆ 50 ಲಕ್ಷ ಕೊಡೋರು? ನಮ್ಮ ಮೇಡಮ್ ಏನ್ರಿ ಮೇಡಮ್ ಏನ್ರಿ? ನಾನು ನಿಂಗೆ? ಲ್ಯಾಟ್ರಿ ಓ ನಂಗೆ 4 ಕೋಟಿ ನಾನು ರುದ್ರಾಕ್ಷಿ ತರ್ಸಿದ್ದೆ guys. ಕೇಳೋಕೆ ಹೋದಾಗ ನಿಮ್ಮ ಅಪ್ಪರು ತರಿಸಿದಾರೆ, ನಮ್ಮ ಮಾವರು ತರಿಸಿದಾರೆ. 50 ಲಕ್ಷ ಕೊಡ್ತೀನಿ ಅಂದಿದ್ದು, 10 ಲಕ್ಷ ಅಲ್ವಾ? 50 ಲಕ್ಷ 50 ಲಕ್ಷ. 10 ಲಕ್ಷ ಎಳೆಯೋದು ನನಗೆ 50 ಲಕ್ಷ ಎಳೆಯೋದು. ಅಣ್ಣ, ಈ ಜಮೀನ್ದಾರರು ಅಂದ್ಬಿಟ್ಟು ಬೇಡ ಅಂದಲ್ಲ ಅದಕ್ಕೆ ನಾನೇ 50 ಕೇಳಿದೆ. ನಂಗೆ 4 ಕೋಟಿ ಮರ್ತ್ಕೊಂಡಿರಿ ಮೇಲೆ. ಇಲ್ಲ ಹಣ ಹೊಡೆದ್ರೆ ಆಯ್ತು. ಕುಳ್ಳಣ್ಣಗೆ 20 ಲಕ್ಷ, ಅರ್ಶಣ್ಣಂಗೆ 50 ಲಕ್ಷ. ಅಲ್ಲಿ ಪೂಜೆ ಅವ್ನು ನಮ್ಮ ಪೂಜಾರಿ ಅಣ್ಣಂಗೆ ಒಂದು 25 ಲಕ್ಷ ಕೊಟ್ಬಿಡೋಣ. ಹಾಂ ಗೌತಿಗೆ ಲಕ್ಷಕ್ಕೆ ಬೆಲೆನೇ ಇಲ್ಲ. ಲಕ್ಷಕ್ಕೆ ಬೆಲೆನೇ ಇಲ್ಲ. ಗೌತಿಗೆ ಹೇಳಿದ್ದಾರೆ ನಮ್ಮ ಅಪ್ಪ ಹೇಳಿದ್ದಾರೆ ನಡೆಯುವಂಗೆ ಅಂತ ನಮ್ಮ ಅಪ್ಪ ಇಸ್ಕೊಡ್ತಾರೆ. ಯಾರು ಗೊತ್ತಾ? ಯಾರಿವ್ರು? ಮಹಾಂಬವರು ಇವರೇ ಹರ್ಷಂದ್ರನ್ನ ಅಂತ. ಏನಣ್ಣ ಹೀರೋ ತರ ಆಗ್ಬಿಟ್ಟಿದ್ದೀರಾ ಇವಾಗ. ಈಗ ಹಿಂಗೆ ಹೇಳ್ಬೇಕು ಡೈಲಾಗ್ ಅಂತ. ಇವ್ರು ಯಾರು ಗೊತ್ತಾ? ಇವಾಗ ಸೂಪರ್ ಹೀರೋ. ಅಣ್ಣ ನಗಿಬಿಡ ಅಣ್ಣ. ಥ್ರಿಲ್ಲರ್ ಮಂದಿ. ಅಲ್ಲ ಅವ ಅಣ್ಣಂಗೆ ಏನೋ ಹೆಸರಿಟ್ಟಿದ್ದು ಹರ್ಷಂದ್ರ ಅಲ್ಲ ದರ್ಶನ್ ಟಿಯಲ್. ತೂಗುದೀಪ. ಇವ್ರು ಯಾರು? ಇವ್ರು ಯಾರು ಗೊತ್ತಾ? ಹಾ. ಇದು ಬ್ರ್ಯಾಂಡ್ ಮಾರ್ಕ್ಗಳು ಇವೆಲ್ಲ. ಈ ಬಾಸ್ ನಾವೇನೆ. ಇಲ್ಲ ಇವ್ರು ಪರವಾಗಿಲ್ಲ, ಅವಾಗ್ಲೂ ಚೆನ್ನಾಗಿ ಗೈ ಪಾಪ ಒಳಗಡೆ ಬೈಕತ್ತವ್ರು ನಮ್ಗೆ. ಫ್ರೆಂಡ್ಸ್ ಫುಲ್ ಬ್ಯಾಟಿಂಗು. ಎಷ್ಟು ಗೊತ್ತಿದೆ ನಿಂದು ದರ್ಶನ್ ಸರ್ ಎಷ್ಟು ಅಂದರೆ 2 ವರ್ಷ ಬಿಟ್ಟಂಗಲ್ಲ. ಒಂದು ತಿಂಗಳು ಒಂದೊಂದು ತಿಂಗಳು Immediate. ಡಿಫ್ರೆನ್ಸ್. ಇಮಿಡಿಯೇಟ್ 3 ತಿಂಗಳು ಒಂದು ತಿಂಗಳು ತಿಂಗಳು ಅಂತ ಹೇಳಲ್ಲ. 3 ತಿಂಗಳು ಏಪ್ರಿಲ್ 14. ಏಪ್ರಿಲ್ 14 ಮಾರ್ಚ್ ಜುಲೈ 14 ಜುಲೈ ಹಣೆ ಮೇಲೆ ಬರ್ಬಿಡು. ಡೇಟ್ ಮಂಗಳವಾರ ಆಗ್ಬಿಟ್ಟು ಚೆನ್ನಾಗಿರ್ತದೆ. ಒಳ್ಳೇದಲ್ಲಿ ಒಡಿ ಒಡಿ. ಹಾ ಇವನ್ ಮದುವೆ ಇವನ್ ಯಾವಾಗ? ಅರ್ಜುನ್ ನಿಮ್ಮ ಮದುವೆ ಯಾವಾಗ? ಮದುವೆ ಸ್ವಾಮಿ ಮಠ. ಅರ್ಜುನ್ ಅಣ್ಣ ನಿಮ್ಮ ಮದುವೆ ಯಾವಾಗ? ನಾವು ಮಠ ಸೇರ್ತೀವಿ. ಅಳ ನಿಮ್ಮ ಅಭಿಮಾನಿ ಕಣ ನಾವು, ನಿಮ್ಮ ಅಭಿಮಾನಿ. ನೀವು ಮಾಡೋದೇ ತಗೊಂಡ್ರೆ ನಾಳೆ ಹೋಗ್ರು. ಟ್ರಿಪ್ ದುಡ್ಡು ಮಿಸ್ ಆಗ್ಬಿಟ್ಟಿಲ್ಲ. ಗ್ಯಾಸ ಗ್ಯಾಸ್ ಅಂತೆ. ಆತ ತಿರುಗಾಡು ಕೋಟಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ, ನಡೆಯೋಕ್ಕೆ ಆಗ್ತಿಲ್ಲ, ಹೊಟ್ಟೆ ಲೋಡ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ದರ್ಶೋಣ, ಒಳ್ಳೆ ಊಟ ಕೊಡ್ತಿದ್ದೀವಿ. ಬಕೆಟ್ ಮನೆಗೆ ತಗೊಂಡಿದ್ದೀವಿ. ಸ್ವಲ್ಪ ಬಿರಿಯಾನಿ ಸ್ವಲ್ಪ ಏನೋ ಜಾಸ್ತಿ ಇದೆ ಕನ್ನಡಿ. ಇದೇನಾ ಏಯ್ ಮಗೈ ತಿನ್ಬೋದಾ? ಚೆನ್ನಾಗಿರುತ್ತೆ. ಏ ಸೂಪರ್ ಇರುತ್ತೆ ಸರ್. ಕೊಡಿ ಸರ್. ಹಾಂ ನೀನು ತಿಂದಿಲ್ವ ಯಾವತ್ತು? ಸೂಪರ್ ಆಗಿದೆ. ತೋಜಿ ಇನ್ನೊಂದು ನೋಡು. ನೆಕ್ಸ್ಟ್ ಟೈಮ್ ಇದು ಚಾಕ್ಲೇಟು, ಅದು ವಿಲೇಜಲ್ಲೇ ಒಳಗಡೆ ಚಾಕ್ಲೇಟ್ ಫ್ಲೇವರ್ ಬೀಡ. ಎಲೆ ಹಾಕಿರ್ತಾರಾ? ಹಾಂ ಸೇಮ್ ಇದ್ರ ಮೇಲೆ ಚಾಕ್ಲೇಟ್ ಫ್ಲೇವರ್ ಅದು. ಇದೊಂದು ಫ್ಲೇವರ್ ಇದೊಂದು ಫ್ಲೇವರ್. ಹಸು ನಗ್ಸ್ಬಿಡುವಾ? ಗೈಸ್ ಖಾಲಿ ಬಕೆಟ್ ತಗೊಂಡು ಹೋಗ್ತಾ ಇಲ್ಲ, ಅದ್ರ ಒಳಗಡೆ ಬಿರಿಯಾನಿ ಅದ್ರೊಳಗಡೆ ಇದೆ. ಇನ್ನೂ ಬಿರಿಯಾನಿ ಇದೆ. ನಾವು 4 ಜನ ತಿಂದು ಇನ್ನೂ ಮಿಕ್ಕಿದೆ, ಅದಕ್ಕೆ ಮನೆಗೆ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡೋಣ. ಈ ವಿಡಿಯೋ ಇಷ್ಟ ಬೇಗ ಆಗಿದ್ರೆ 15K ಸಬ್ಸ್ಕ್ರೈಬ್ ಆಗಿ ಒಂದು ಇದಿರುತ್ತೆ ಏನೋ ಗೀವ್ ಅವೇ ಇರುತ್ತೆ. Give away ಇರುತ್ತೆ. ಪಕ್ಕ ಅಣ್ಣ. 15 50ನಾ? 15 ಇರುತ್ತೆ ಫಸ್ಟ್. ಹಾ, 15 ಹಾ, ಮಾಡ್ಲಿ. ಮಾಡೋಣ. ನನ್ನ ಕಡೆಯಿಂದ ಗಿವ್ ಇರುತ್ತೆ ನಿಮ್ಗೆ. ಗೀವ್ ಅವೇ ಇರುತ್ತೆ, ಅರ್ಶನ ಕೊಡ್ತಾರೆ. ನಾನ್ ಕೊಡ್ತೀನಿ ಆ, giveaway. ಬೇಗ ಬೇಗ ಆಗಿ Subscribe ಆಗಿ. ಜಾಸ್ತಿ ವ್ಯೂಸ್ ಆಗ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇವ್ರದ್ದು ಚಾನೆಲ್ ಇದೆ ಹರ್ಷನ್ ಗೌಡ ಕನ್ನಡಿಗ ಅಂತ 1 ಮಿಲಿಯನ್ ಫಾಲೋವರ್ಸ್ ಇದೆ. ಓಕೆ ಗೈಸ್, ಬಾಯ್ ಬಾಯ್. ಬಾಯ್ 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 ಎಂಪೈರ್. ಬಾಯ್ ಬಾಯ್ ಎಂಪೈರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ದರ್ಶನ್. ನೆಕ್ಸ್ಟ್ ಅಂದ್ರೆ ಯಾರೋ ಒಬ್ರು 1 ಮಾಡ್ಕೊತಾರೆ 2 ಅಂತ ಹೇಳಲ್ಲ. 3 4 ಈ ಜಾಗ ಇನ್ನೊಬ್ರು ಬರ್ತಾರೆ. ಬಾಯ್ ಬಾಯ್.